ಗಂ ಗಣಪತಯೇ ನಮಃ. ಗಣಪತಿ ದೇವನು ತ್ರಿಗುಣಾತೀತನು ಪಣಿಪತಿ ಸೂತ್ರನು ದೇವರ ದೇವನು. 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 ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಗಂ ಗಣಪತಯೇ ನಮಃ. ಸತ್ರಾಜಿತ್ತು ತನ್ನ ಮಗಳು ಸತ್ಯಭಾಮಿಯನ್ನು ಶ್ರೀಕೃಷ್ಣನಿಗೆ ಕೊಟ್ಟು ಮದುವೆ ಮಾಡುವುದಾಗಿ ಸಂದೇಶವನ್ನು ಕೂಡ ಕಳಿಸಿದ್ದಾನೆ. ಕೃಷ್ಣನು ಮರುಮಾತಿಲ್ಲದೆ ಒಪ್ಪಿಕೊಂಡ. ಆ ವಿವಾಹದಲ್ಲಿ ಸತ್ರಾಜಿತ್ತು ಶಮಂತಕ ಮಣಿಯನ್ನು ಅಳಿಯನಿಗೆ ಉಡುಗೊರೆಯಾಗಿ ಕೊಟ್ಟ. ಆದರೆ ಕೃಷ್ಣನು ಅದನ್ನು ವಿನಯವಾಗೇ ತಿರಸ್ಕರಿಸಿದ. ಏಕೆಂದರೆ ಅದರಿಂದ ತುಂಬ ಕಷ್ಟಪಟ್ಟಿದ್ದಾನಲ್ಲ ಅಂತ. ಈ ಮದುವೆಗೆ ಬಂದಿದ್ದ ನಾರದ ಶ್ರೀಕೃಷ್ಣನಲ್ಲಿ ಹೀಗೆ ಮನವಿ ಮಾಡಿಕೊಡ್ತಾನೆ. ದೇವ, ವಿನಾಯಕ ಚೌತಿ ದಿನ ಚಂದ್ರನ ದರ್ಶನ ಮಾಡಿದ್ದರಿಂದ ನಿನ್ನಂತಹ ದಿವ್ಯ ಪುರುಷನಿಗೂ ನಿಂದೆ ತಪ್ಪಲಿಲ್ವಲ್ಲ. ನೀನು ಮಹಾತ್ಮನಾದ್ದರಿಂದ ಆ ನಿಂದೆಯನ್ನು ನಿವಾರಿಸಿಕೊಂಡೆ. ನೀನು ಮಹಾತ್ಮ ಆದ್ದರಿಂದ ನಿವಾರಿಸ್ಕೊಂಡೆ. ಅಷ್ಟೇ ಅಲ್ಲದೆ ನೀನು ಈ ಒಳ್ಳೆಯ ಸಮಯದಲ್ಲಿ ಇಬ್ಬರು ಹೆಂಡತಿಯರನ್ನು ಬೇರೆ ಗಿಟ್ಟಿಸ್ಕೊಂಡ್ಬಿಟ್ಟೆ. ಆದರೆ ಲೋಕದಲ್ಲಿ ಜನಸಾಮಾನ್ಯರ ಪಾಡೇನು? ಅಪ್ಪಿತಪ್ಪಿ ಚಂದ್ರನನ್ನು ನೋಡಿದ ಮಾತ್ರಕ್ಕೆ ಅಪವಾದ ಎದುರಿಸುವುದು ಸರಿಯೇ? ಇದಕ್ಕೆ ನೀನು ಏನಾದರೂ ವ್ಯವಸ್ಥೆ ಮಾಡಬೇಕು. ಏಕೆಂದರೆ ಸಂಜೆ ಹೊತ್ತು ಸುಮಾರು ಜನ ಗಣಪತಿ ಹಬ್ಬ ಅಂಥೇಳಿ ಬೀದಿ ಬೀದಿನಲ್ಲಿ ಕೂರಿಸೋ ಪದ್ಧತಿ ಇಟ್ಕೊಂಡಿದ್ದಾರೆ. ಆ ಹುಡುಗರಿಗೆಲ್ಲ ಗೊತ್ತಾಗಲ್ಲ ಪಾಪ. ಖಂಡಿತ ಅವರೆಲ್ಲರೂ ಮೇಲೆ ನೋಡ್ತಾರೆ, ಚಂದ್ರನ ಬೆಳಕು ಕಾಣಿಸುತ್ತೆ ಅವ್ರಿಗೆ. ಅದಕ್ಕೆ ಅವರಿಗೆಲ್ಲ ನಿಂದನೆಗಳು, ಅಪವಾದ, ಕೆಲಸ ಸಿಕ್ಕದೆ ಇರೋದು, ಹೊಡೆದಾಟ, ಬಡದಾಟ, ನಾವೇ ಕೂರಿಸ್ಬೇಕು ವಿನಾಯಕ, ನಮ್ಮದೇ ಗಣಪತಿ ಹೆಚ್ಚು ಅಂತ ಆವತ್ತಿಂದಲೇ ಪ್ರಾರಂಭ ಆಗುತ್ತೆ. ಕಾರಣ ಚಂದ್ರನ ಶಾಪದ ಮಹಿಮೆ. ಅದಕ್ಕೆ ಒಂದು 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 ಗುಟ್ಟು ಕೂಡ ಹೇಳಿದ್ದಾರೆ ಇಲ್ಲಿ ಏನು ಮಾಡಬೇಕು ಅಂತ. ಆದರೆ ಅದನ್ನು ಮಾಡದೇ ಹೋದರೆ ಏನು ಮಾಡೋಕ್ಕಾಗಲ್ಲ. ಶ್ರೀಕೃಷ್ಣನು ಸ್ವಲ್ಪ ಹೊತ್ತು ಯೋಚಿಸಿ ಹೀಗೆ ಹೇಳ್ತಾ ಇದ್ದಾನೆ. ನಾರದ, ಇವತ್ತಿನಿಂದ ನಾನು ಹೊಸ ಶಾಸನ ಮಾಡ್ತಾ ಇದ್ದೀನಿ. ಒಂದು ವರ ಕೊಟ್ಟರು. ವಿನಾಯಕ ಚೌತಿ ದಿನ ಹಗಲಿನಲ್ಲಿ ವಿನಾಯಕನನ್ನು ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಮನೆಯಲ್ಲಿ ಸಣ್ಣ ಒಂದು ಗಣಪತಿ ಇಟ್ಕೋಬೇಕು. ಒಂದು ಮಣ್ಣಿನ ಗಣಪತಿ ಇಟ್ಕೋಬೇಕು. ಭಕ್ತಿಪೂರ್ವಕವಾಗಿ ಪೂಜೆ ಮಾಡಬೇಕು. ಆಮೇಲೆ ಈ ಶಮಂತಕ ಮಣಿಯ ಕಥೆಯನ್ನು ಯಾರು ಶ್ರದ್ಧೆಯಿಂದ ಕೇಳ್ತಾರೋ, ನನ್ನ ಕಥೆಯನ್ನು, ನನಗಾಯ್ತಲ್ಲ ಈ ಕತೆ ಹೇಳಿ ಕೇಳ್ತಾರೋ, ಅವರು ಆವತ್ತು ಅಕಸ್ಮಾತ್ ಚಂದ್ರ ದರ್ಶನ ಮಾಡಿದ್ರೂ ಅಪನಿಂದಿಗೆ ಒಳಗಾಗುವುದಿಲ್ಲ. ನೋಡಿ, ಕಥೆಯನ್ನು ಕೇಳಿದವರು ಪೂಜೆ ಮಾಡಿದವರು ಮನೆಯಲ್ಲಿ. ಹೀಗೆ ದೇವಲೋಕದಲ್ಲಿ ನಡೆದ ಚಂದ್ರ ಶಾಪದ ಕಥೆ ಮಾನವ ಲೋಕದಲ್ಲಿ ವಿಷ್ಣುವಿನ ಮೇಲೆ, ಕೃಷ್ಣನ ಮೇಲೆ ಪ್ರಭಾವ ಬೀರುತ್ತದೆ ನೋಡಿ. ಇದು ತದ್ವಾರ ಗಣಾಧಿಪತ್ಯ ಪಟ್ಟಾಭಿಷೇಕ ಮಹೋತ್ಸವದ ದಿನವಾದ ವಿನಾಯಕ ಚೌತಿಗೆ, ವಿನಾಯಕ ಚೌತಿ ಇದ್ದರೆ ಗಣಾಧಿಪತಿ ಪಟ್ಟಾಭಿಷೇಕದ ದಿನ, ಅದಕ್ಕೆ ಗಣಪತಿ ಚೌತಿ. ಗಣಪತಿ ಹುಟ್ಟಿದ್ದು ಅಂತಾರೆ, ಆದರೆ ಹುಟ್ಟಿದ್ದಲ್ಲ, ಗಣಪತಿ ಒಂದು ಪಟ್ಟಾಭಿಷೇಕದ ದಿನ. ಅದು ಒಂದು ಹೊಸ ಮೆರುಗನ್ನು ಕೂಡ ತಂದುಕೊಡ್ತಾ ಇದೆ. ಗಜಾಸುರ ವಧೆಯಿಂದ ಹಿಡಿದು ಇಲ್ಲಿಯವರೆಗೆ ಗಣಪತಿಯ ಕಥೆಯಲ್ಲಿ ಪ್ರತಿ ಘಟ್ಟದಲ್ಲೂ ವಿಷ್ಣುವಿನ ಪಾತ್ರ ದೊಡ್ಡದು. ಚಂದ್ರಶಾಪವನ್ನು ಕೃಷ್ಣಲೀಲಾ ಸ್ಮರಣೆಯ ಮೂಲಕ ನಿವಾರಿಸಿ ಗಣೇಶ ತತ್ವಕ್ಕೆ ಹೊಸ ಮೆರುಗನ್ನು ನೀಡಿದ್ದಾರೆ. ಅಂದರೆ ಗಣಪತಿ ದಿನ, ಹಬ್ಬದ ದಿನ ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕು. ಆಗ ಅವರಿಗೆ ಅಪವಾದ ಹೋಗುತ್ತೆ. ಕೃಷ್ಣನನ್ನು ಸ್ಮರಣೆ ಮಾಡಬೇಕು, ಕೃಷ್ಣ ಭಜನೆಯನ್ನು ಮಾಡಬೇಕು, ಕೃಷ್ಣ ಕೀರ್ತನೆಗಳನ್ನು ಹಾಡ್ಕೋಬೇಕು ನ್ಯಾಯವಾಗಿ. ಇದಾದಮೇಲೆ ಈ ಗಣಪತಿ ಆದಮೇಲೆ ಕೃಷ್ಣನ ಒಂದು ಹಾಡು ಕೂಡ ನಾವು ಭಜನೆಯನ್ನು ಹಾಡ್ಕೋತೀವಿ ನಾವು. ಇದು ಸಂಕ್ಷಿಪ್ತವಾಗಿ ಗಣಪತಿಯ ಒಂದು ಚರಿತ್ರೆಯನ್ನು ನಿಮಗೆ ಹೇಳಿದ್ದಾಯಿತು. ಪ್ರಾರಂಭದಲ್ಲೇ
ಹೇಳಿರುವಂತೆ ಈ ಕಥೆಯಲ್ಲಿ ಸಾಂಕೇತಿಕ ಅಂಶಗಳು, ದೇವಲೋಕದ ಚಾರಿತ್ರಾಂಶಗಳು ಇವೆಲ್ಲ ಸೇರಿ ಹೋಗ್ಬಿಟ್ಟಿವೆ. ಚಾರಿತ್ರಿಕ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಒಂದು ವಿಷಯವನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೇಬೇಕು. ನಾವು ಕಲ್ಪಭೇದದಿಂದ ಚರಿತ್ರೆಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ತವೆ ಎಂದು ಭಗವಾನ್ ವ್ಯಾಸರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೃತ, ತ್ರೇತ, ದ್ವಾಪರ, ಕಲಿಯುಗಗಳನ್ನು ಸೇರಿಸಿದರೆ 43,20,000 ವರ್ಷಗಳಾಗ್ತವೆ. ಅದನ್ನು ನೋಡಿದ್ರೆ ಹಾಗೆ ಇಂತಹ ಯುಗಗಳ ಗುಂಪು 1000 ಬಾರಿ ಆವೃತ್ತಿ ಆಗಿಬಿಟ್ಟಿವೆ. ಆದರೆ ಅದು ಬ್ರಹ್ಮನ ಒಂದು ಹಗಲು. 1000 ಬಾರಿ ಆವರ್ತ ಆದರೆ ಒಂದು ಹಗಲಂತೆ ಬ್ರಹ್ಮನಿಗೆ. ಇದು ಒಂದು ಕಲ್ಪ. ನಂತರ ಆತನು ಪುನಃ ಅಷ್ಟೇ ಕಾಲ ವಿಶ್ರಮಿಸ್ತಾನೆ. ಅದು ಅವನ ರಾತ್ರಿ ಕಳೆದ ಮೇಲೆ ಪುನಃ ಸೃಷ್ಟಿ ಶುರುವಾಗ್ತದೆ. ಇದು ಬ್ರಹ್ಮನ 2ನೇ ಹಗಲು. ಇದು 2ನೇ ಕಲ್ಪ. ಇದು ಪ್ರತಿ ಕಲ್ಪದಲ್ಲೂ ಸೃಷ್ಟಿ ಹೆಚ್ಚು ಕಡಿಮೆ ಒಂದೇ ರೀತಿಯಲ್ಲಿ ಸಾಗ್ತಾ ಇರ್ತದೆ. ಅಲ್ಲಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ. ಅನೇಕ ಕಲ್ಪನೆಗಳಿಗೆ ಸಂಬಂಧಿಸಿದ ಕಥೆಗಳನ್ನು ಪುರಾಣಗಳಲ್ಲಿ ಸಂಕಲನ ಕೂಡ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಸಂಕೇತಾರ್ಥಗಳನ್ನು ಸೂಚಿಸುವಂತಹ ಕೆಲವು ಅಂಶಗಳು ಇರ್ತವೆ. ಆದ್ದರಿಂದ ಬೇರೆ ಬೇರೆ ಪುರಾಣಗಳಲ್ಲಿ ಇತರ ಕಥೆಗಳಂತೆ ಗಣೇಶನ ಕಥೆಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳನ್ನು ನಾವು ಕಾಣ್ಬೋದು. ಸ್ವಲ್ಪ ಅಷ್ಟೇ. ಉದಾಹರಣೆಗೆ ಪದ್ಮಪುರಾಣದಲ್ಲಿ ಪಾರ್ವತಿ ಮಾತೆ ಹಿಟ್ಟಿನಿಂದ ಗೊಂಬೆಯನ್ನು ತಯಾರಿಸಿದಾಗಲಿ ಅದು ಗಜಾನನ ಆನೆ ಮುಖದ ಆಕಾರವನ್ನು ಪಡೆದಿತ್ತು. ಇಲ್ಲಿ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾಗಿ ಬಂದಿದ್ದರಿಂದ ಅನೇಕ ವಿವರಗಳನ್ನು ಬಿಟ್ಟಿದ್ದಾರೆ ಎಂದು ನಾವು ಗ್ರಹಿಸಬೇಕು. ಅದನ್ನು ಜ್ಞಾಪಕ ಇಟ್ಕೋಬೇಕು. ಇನ್ನು ಬ್ರಹ್ಮವೈವರ್ತ ಪುರಾಣದಲ್ಲಿ ಪಾರ್ವತೀ ದೇವಿ ಪುಣ್ಯಕ ವ್ರತ ಎಂಬ ವ್ರತವನ್ನು ಮಾಡಿ ವಿನಾಯಕನನ್ನು ಸಂತಾನವಾಗಿ ಪಡೆದಳು. ಆದರೆ ಶನಿಗ್ರಹದ ದೃಷ್ಟಿ ಪ್ರಭಾವದಿಂದ ಆ ಬಾಲಕನ ತಲೆ ಕತ್ತರಿಸೋಯಿತು. ಆಗ ದೇವತೆಗಳು ಆನೆ ತಲೆಯನ್ನು ಅಂಟಿಸಿ ಅವನನ್ನು ಬದುಕಿಸಿದರು. ಇದು ಬೇರೆ ಕಲ್ಪದ ಕತೆ. ಒಂದೊಂದು ಕಲ್ಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ, ಆದರೆ ಹೆಚ್ಚು ಕಮ್ಮಿ ಒಂದೇ ಥರ ಇರುತ್ತೆ, ಸ್ವಲ್ಪ ವ್ಯತ್ಯಾಸವಾಗಿರುತ್ತೆ. ಇನ್ನು ಲಿಂಗ ಪುರಾಣದಲ್ಲಿ ಪಾರ್ವತಿ ಪುತ್ರನು ಹುಟ್ಟುತ್ತಾ ಇದ್ದಾಗಲೇ ಆನೆ ತಲೆಯೊಂದಿಗೆ ಹುಟ್ಟುಬಿಡ್ತಾನಂತೆ. ದಾನವರ ಕಾರ್ಯಕಲಾಪ ಏನೇನಿವೆಯೋ ವಿಘ್ನ ಉಂಟು ಮಾಡಲೆಂದು ಅವನಿಗೆ ವಿಘ್ನಾಧಿಪತಿಯ ಪಟ್ಟವನ್ನು ಕಟ್ಟಲಾಯಿತು. ಇಲ್ಲಿಯೂ ಸಹ ಸಂಕ್ಷಿಪ್ತವಾಗಿ ಹೇಳಬೇಕೆಂದ ದೃಷ್ಟಿಯಿಂದ ಹೀಗೆ ಹೇಳಲಾಗಿದೆ. ಕೆಲವರಿಗೆ ರಾಕ್ಷಸರಿಗೆ ವಿಘ್ನಗಳು ಉಂಟು ಮಾಡ್ತಾನೆ, ದೇವತೆಗಳಿಗೆ ನಿರ್ವಿಘ್ನವಾಗಿ ನಡೆಸ್ತಾನೆ. ಅದು ಆ ಕಥೆಯಲ್ಲಿ ಗೊತ್ತಾಗ್ತದೆ. ಇನ್ನು ಶಿವಪುರಾಣದಲ್ಲಿ ಪಾರ್ವತಿ ಮಾತೆಯು ಸೃಷ್ಟಿಸಿದ ಬಾಲಕನ ಹೆಸರು ದಂಡಪಾಣಿ. ಇವನ ಶಿರಸ್ಸನ್ನು ಶಿವನೇ ಖಂಡಿಸಿದ. ನಂತರ ಶಿವನು ಉತ್ತರ ದಿಕ್ಕಿಗೆ ಹೋಗಿ ಉತ್ತರ ದಿಕ್ಕಿಗೆ ತಲೆ ಹಾಕ್ಕೊಂಡು ಮಲಗಿದ್ದ ಏಕದಂತ ಆನೆಯ ತಲೆಯನ್ನು ಕತ್ತರಿಸಿ ತಂದು ಅವನಿಗೆ ಅಂಟಿಸ್ತಾನೆ. ಈ ಕಥೆಗೂ ನಾವು ಈ ಹಿಂದೆ ಹೇಳಿದ ವಿಸ್ತಾರವಾದ ಕಥೆಗೂ ಸ್ವಲ್ಪ ಹೋಲಿಕೆ ಇದೆ. ಆದರೆ ಗಜಾಸುರನ ಪ್ರಸಕ್ತಿ ಇಲ್ಲಿಲ್ಲ. ಇದು ಕಲ್ಪಭೇದದಿಂದ ಉಂಟಾಗಿರ್ತಕ್ಕಂಥ ಒಂದು ಬದಲಾವಣೆ. ಗಣೇಶ ಪುರಾಣದಲ್ಲಿ ಗಣಪತಿಯೇ ಚಂದ್ರನಿಗೆ ಶಾಪ ಕೊಟ್ಟ. ಇನ್ನು ಸ್ಕಾಂದ ಪುರಾಣದಲ್ಲಿ ಇಂತಹ ಕಥೆಯೇ ಇದೆ. ಇದು ಬೇರೆ ಕಲ್ಪದ ಕತೆ. ಗಣೇಶ ಪುರಾಣದ ಪ್ರಕಾರ ಗಣಪತಿಗೆ ಕೃತಯುಗದಲ್ಲಿ ಸಿಂಹವಾಹನ 8 ಕೈಗಳು, ತ್ರೇತಾಯುಗದಲ್ಲಿ ನವಿಲು ವಾಹನ 6 ಕೈಗಳು, ದ್ವಾಪರಯುಗದಲ್ಲಿ ಆನೆಯ ತಲೆ 2 ಕೈಗಳು, ಕಲಿಯುಗದಲ್ಲಿ 2 ಕೈಗಳು, ಬಿಳಿಯ ಬಣ್ಣ. ಶೈವಾಗಮದಲ್ಲಿನ್ನು ಗಜರೂಪವನ್ನು ಧರಿಸಿದ ಪಾರ್ವತಿ ಪರಮೇಶ್ವರರಿಗೆ ಗಜಾನನ ಹುಟ್ಟಿದ. ಇಲ್ಲಿಯವರೆಗೆ ಹೇಳಿದ ವ್ಯತ್ಯಾಸಗಳನ್ನು ನಾವೆಲ್ಲ ಪಕ್ಕಕ್ಕಿಟ್ಬಿಟ್ಟು ಗಣಪತಿ ಕಥೆಯಲ್ಲಿ ಬರುವ ಸಾಂಕೇತಾರ್ಥಗಳನ್ನು, ಅವುಗಳ ಹಿಂದೆ ಇರತಕ್ಕಂಥ ಉಪಪತ್ತಿಗಳನ್ನು ಚರ್ಚಿಸಬೇಕಾಗಿದೆ. ಅದೊಂದು ಬೃಹತ್ ಗ್ರಂಥವೇ ಆಗುತ್ತೆ ಚರ್ಚನೆ ಮಾಡ್ತಾ ಇದ್ದರೆ. ಆದ್ದರಿಂದ ಆ ಚರ್ಚೆಗೆ ನಾವು ಕೈ ಹಾಕೋದೇ ಬೇಡ. ಅವು ಸುಮಾರಿದೆ. ನಾನು ಹೇಳಬೇಕಾದ್ರೆ ಸಾಧಾರಣ 1-2 ತಿಂಗಳಾಗುತ್ತೆ. ಅದು ಅಷ್ಟೊಂದು ಚರ್ಚೆಗೆ ಇದೆ. ಅದು ಬಹಳಷ್ಟು ಜನ ಕೇಳ್ಕೊಂಡ್ರು ಅದನ್ನು ನೀವು ಹೇಳಿ ಅಂತ. ಅದು ಯಾವ್ಯಾವ ಆಗಮದಲ್ಲಿ ಯಾವ್ಯಾವ ಥರ ಇದ್ದು ಸೈಂಟಿಫಿಕ್ಕಾಗಿ ಏನು ಪ್ರೂವ್ ಮಾಡೋದು ಅಂತ ಭಾಳಷ್ಟು ಚರ್ಚೆಗಳು ಹಿಂದೆ ನಡೀತು.
ಆದರೆ ನಾನು ಅದಕ್ಕೆ ಕೈ ಹಾಕಲಿಲ್ಲ. ನಾನು ಅದಕ್ಕೆ ಸುಮ್ಮನೆ ಸೂಕ್ಷ್ಮವಾಗಿ ಹೇಳಿಬಿಟ್ಬಿಟ್ಟೆ. ಆ ಚರ್ಚೆಗೆ ನಾವು ಇವಾಗ ಕೈ ಹಾಕೋದೇ ಬೇಡ. ಸಂಪ್ರದಾಯ ಸಿದ್ಧವಾದ ಸಾಂಕೇತಿಕ ಅರ್ಥಗಳನ್ನು ಮಾತ್ರ ಸೂತ್ರಪ್ರಾಯವಾಗಿ ನಾವು ಹೇಳ್ಕೊಳ್ಳೋಣ. ಸೂತ್ರಪ್ರಾಯ ಗಜಾಸುರ ವೃತ್ತಾಂತದಲ್ಲಿ ಆನೆಯ ತಲೆ ಬುದ್ಧಿ ಪ್ರಧಾನವಾದ ಭೌತಿಕ ಸುಖ ಲಂಪಟತನದ ಸಂಕೇತ. ಆನೆ ಶಾಕಾಹಾರಿ, ಆನೆ ಮಹಾಬಲಶಾಲಿ, ಆದರೆ ಚರ್ಮ ಬಲು ದಪ್ಪ. ಈ ಎಲ್ಲ ಲಕ್ಷಣಗಳು ಸೇರಿ ಅವನ ಅಸುರತ್ವವನ್ನು ಸೂಚಿಸ್ತಾ ಇದೆ. ಇನ್ನು ಶಿವನನ್ನು ಹೊಟ್ಟೆಯೊಳಗೆ ಅಡಗಿಸಿಟ್ಕೊಳ್ಳುವುದು ಇದು ಒಳ್ಳೆಯ ವಸ್ತು ನಮಗೆ ಮಾತ್ರ ದಕ್ಕಬೇಕು ಎಂಬ ದುರ್ಗುಣದ ಸಂಕೇತ. ಇನ್ನು ಹಿಟ್ಟಿನಿಂದ ಬೊಂಬೆ ಮಾಡ್ತಕ್ಕಂಥದ್ದು. ಹಿಟ್ಟು ಶರೀರ ಕಾಂತಿಯನ್ನು ಹೆಚ್ಚಿಸ್ತದೆ. ಆದ್ದರಿಂದ ಶಕ್ತಿ ಉದ್ದೀಪಕವಾದ ಪದಾರ್ಥದಿಂದ ತಯಾರಾದ ಗೊಂಬೆಯೇ ಗಣಪತಿಯ ಶರೀರ. ಬಾಗಿಲ ಬಳಿ ಕಾವಲು. ಇನ್ನು ಮೂಲಾಧಾರ ಶಕ್ತಿಯ ಬಾಗಿಲು. ಗಣಪತಿ ಮೂಲಾಧಾರಕ್ಕೆ ಅಧಿಪತಿ. ಅವನ ಕೈಯಲ್ಲಿನ ಶೂಲವೇ ಸುಷುಮ್ನ ನಾಡಿ. ಶಿವನು ಪಾರ್ವತಿಯ ಪುತ್ರನ ತಲೆಯನ್ನು ಖಂಡಿಸ್ತಕ್ಕಂಥದ್ದು ಇದು. ಶಿವನು ಜ್ಞಾನ ಸ್ವರೂಪಿ. ಪರಿಶುದ್ಧ ಜ್ಞಾನವು ಕುಂಡಲಿನಿ ಶಕ್ತಿಯಿಂದ ಬರತಕ್ಕಂಥ ಸಿದ್ಧಿಯನ್ನು ತಿರಸ್ಕರಿಸಿ ಶಕ್ತಿಯೊಡನೆ ಅಭೇದ ಭಾವವನ್ನು ಹೊಂದುತ್ತಾ ಇದೆ. ಅಂದರೆ ಶಿವನ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಗಣಪತಿಯ ಆನೆಯ ತಲೆ. ಈ ತಲೆಯ ಅಸುರತ್ವದ ಸೋಂಕು ಇಲ್ಲದ ಬುದ್ಧಿಶಕ್ತಿ, ಅಂದರೆ ಜ್ಞಾನಶಕ್ತಿ. ಶಕ್ತಿ ಪುತ್ರನಿಗೆ ಜ್ಞಾನಶಕ್ತಿಯೊಡನೆ ಸಮನ್ವಯ ಸಿದ್ಧಿಸುವುದೇ ಗಜಾನ ಉತ್ಪತ್ತಿ ಅಂತ ಹೇಳ್ತಾರೆ. ಆನೆ ಎಂಬ ಅರ್ಥದಲ್ಲಿ ಉಪನಿಷತ್ತುಗಳು ಗಜ ಎಂಬ ಪದವನ್ನೇ ಈ ಸಂದರ್ಭದಲ್ಲಿ ಉಪಯೋಗಿಸಿವೆ. ಗಜ ಶಬ್ದಕ್ಕೆ ಅನೇಕ ವಿಶೇಷ ಅರ್ಥಗಳಿವೆ. ಗಣಪತಿಯು ಡೊಳ್ಳೊಟ್ಟೆ. ಮಣಿಪೂರ ಚಕ್ರದಲ್ಲಿರುವ ಅಗ್ನಿಗೆ ಶರೀರದ ಸಮಸ್ತ ಭೌತಿಕ ಮಾನಸಿಕ ಕಾರ್ಯಕಲಾಪಗಳನ್ನು ನಿರ್ವಹಿಸ್ತಕ್ಕಂಥ ಶಕ್ತಿ ಇದೆ. ಇದನ್ನು ಆಧುನಿಕ ವಿಜ್ಞಾನ ಶಾಸ್ತ್ರ ಪರಿಭಾಷೆಯಲ್ಲಿ ಶಾರೀರಿಕ ವಿದ್ಯುತ್ ಶಕ್ತಿ ಎಂದು ಅರ್ಥ ಮಾಡಿಕೊಳ್ಳಬೇಕು. ಗಣಪತಿಯ ದೊಡ್ಡ ಹೊಟ್ಟೆ ಈ ಶಕ್ತಿಯ ವಿಜೃಂಭಣೆಯನ್ನು ಸೂಚಿಸ್ತಾ ಇದೆ. ಇದರ ಸುತ್ತಲೂ ಇರತಕ್ಕಂಥ ನಾಗಬಂಧವು ಇದನ್ನೇ ಬಲಪಡಿಸ್ತಾ ಇದೆ. ನಾಗ ಎಂದರೆ ಕುಂಡಲಿನಿ ಶಕ್ತಿಯೇ. ಇನ್ನು ಏಕದಂತ. ದಂತವು ಬಲವನ್ನು ಜ್ಞಾನವನ್ನು ಸೂಚಿಸ್ತಾ ಇದೆ. ಒಂದು ದಂತವು ಮುರಿದು ಹೋಗಿರುವುದರಿಂದ ಭೇದ ಮಾಡುವ ಬುದ್ಧಿಯು ಜ್ಞಾನವು ಹೋಗ್ಬಿಟ್ಟು ಅದ್ವೈತ ಜ್ಞಾನವು ಸ್ಥಿರಗೊಳ್ಳತಕ್ಕಂಥದ್ದನ್ನು ಸೂಚನೆ ಮಾಡ್ತಾ ಇದೆ. ಇನ್ನು ಆಸುರತ್ವವನ್ನು ನಾಶಪಡಿಸಿದ ಬುದ್ಧಿಶಕ್ತಿಯ ಅಭೇದವನ್ನು ಅದ್ವೈತ ಭಾವನೆಯನ್ನು ಅನುಭವಿಸಲು ಸಮರ್ಥವಾಗಿರ್ತಾ ಇದೆ. ಅಹಂಕಾರವನ್ನು ಸೂಚಿಸುವ ಎಡದಂತ ಮುರಿದು ಹೋಗಿದೆ. ಅಹಂಕಾರ ಎಡದಂತ ಅಂತ. ಕರ್ತೃತ್ವ ಭಾವನೆಯನ್ನು ತ್ಯಾಗ ಮಾಡಿದ ದೈವ ಬಲವನ್ನು ಸೂಚಿಸತಕ್ಕಂಥ ಬಲದಂತವು ಮಾತ್ರ ಉಳ್ಕೊಂಡಿದೆ. ಇನ್ನು ವಕ್ರತುಂಡ, ಇದು ಓಂಕಾರದ ಸೂಚನೆ. ಇದರ ವಿಷಯವನ್ನು ಪ್ರಾರಂಭದಲ್ಲೇ ನಾವು ವಿವರಿಸಲಾಗಿದೆ. ಇನ್ನು ಮೂಷಕ ವಾಹನ, ಇಲಿಯ ಮೂಷಕವು ಕಳ್ಳತನಕ್ಕೆ ಹೆಸರುವಾಸಿ. ಇರುವ ವಸ್ತುವನ್ನು ಕಣ್ಮರೆ ಮಾಡತಕ್ಕಂಥದ್ದೇ ಒಂದು ಕಳ್ಳತನ. ಇದನ್ನೇ ವೇದಾಂತದ ಭಾಷೆಯಲ್ಲಿ ಹೇಳುವುದಾದರೆ ಇರುವ ಸತ್ಯ ವಸ್ತುವನ್ನು ಕಣ್ಮರೆ ಮಾಡ್ತಕ್ಕಂಥದ್ದು ಯಾವುದಿದೆಯೋ ಅದೇ ಮಾಯೆ ಎಂಬ ಇಲಿ. ಈ ಮಾಯೆಯನ್ನು ಗಣಪತಿ ತನ್ನ ಆಧೀನದಲ್ಲಿ ಇಟ್ಕೊಂಡಿರುವುದು ಮೂಷಕ ವಾಹನದ ಸಂಕೇತ. ಇನ್ನು ಸಿದ್ಧಿಬುದ್ಧಿಯರು. ಗಣಪತಿ ನಿತ್ಯ ಬ್ರಹ್ಮಚಾರಿ ಎಂದು ಪ್ರತೀತಿ. ಬ್ರಹ್ಮಚಾರಿ ಎಂದರೆ ಜ್ಞಾನಿ. ಜ್ಞಾನವುಳ್ಳವನಿಗೆ ಸಿದ್ಧಿ ಅರ್ಥಾತ್ ಸಂಕಲ್ಪ ಸಿದ್ಧಿ ಹಾಗೂ ಬುದ್ಧಿ ಅರ್ಥಾತ್ ಆತ್ಮಸಿದ್ಧಿ ಇವೆರಡೂ ತಾವಾಗಿಯೇ ವಶವಾಗ್ತಾ ಇವೆ. ಇನ್ನು ಕಥೆಯಲ್ಲಿ ಸಿದ್ಧಿಬುದ್ಧಿಯರು ವಿಶ್ವರೂಪನ ಮಕ್ಕಳು. ವಿಶ್ವರೂಪ ಎಂದರೆ ವಿರಾಟ್ ರೂಪ. ಚಂದ್ರನ ನಗೆ. ಯೋಗ ಪರವಾಗಿ ಚಂದ್ರನು ಅಮೃತ ಕಳೆಗೂ ಕಾಮಕಳೆಗೂ ಸಂಕೇತ. ಸಂದರ್ಭಾನುಸಾರವಾಗಿ ಸೂಕ್ತವಾದ ಸಂಕೇತವನ್ನು ಗ್ರಹಿಸಬೇಕು. ಇಲ್ಲಿ ಚಂದ್ರನು ಕಾಮಕಳಾ ಸ್ವರೂಪಿ. ಆದ್ದರಿಂದಲೇ ಇವನು ಜ್ಞಾನ ಹಾಗೂ ಶಕ್ತಿ ಇವೆರಡರ ಸಮನ್ವಯ ಸ್ವರೂಪವಾದ ಗಣಪತಿಯನ್ನು ನೋಡಿ ಪರಿಹಾಸ್ಯ ಮಾಡ್ತಾ ಇದ್ದಾನೆ. ಕಾಮಕಲೆಯಲ್ಲಿ ಆಸಕ್ತಿಯುಳ್ಳವರು ಸಜ್ಜನರನ್ನು ಅಪಹಾಸ್ಯ ಮಾಡ್ತಾ ಇರ್ತಾರೆ. ಓಂ ಗಂ ಗಣಪತಯೇ ನಮಃ.